ರಾಜ್ಯದ ಗಡಿ ಜಿಲ್ಲೆಗಳ ಕೆಲ ಗ್ರಾಮಗಳಲ್ಲಿ ಡ್ರಗ್ಸ್ ಕಾರ್ಖಾನೆಗಳು ತಲೆ ಎತ್ತುತ್ತಾ ಇದ್ದಾವ ಅನ್ನುವಂಥ ಅನುಮಾನ. ನೆರೆ ರಾಜ್ಯಗಳಿಗೆ ಡ್ರಗ್ಸ್ ಪೂರೈಕೆ ಸುಲಭ ಅನ್ನೋ ಕಾರಣಕ್ಕಾಗಿ ಗಡಿ ಜಿಲ್ಲೆಗಳ ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ದಂಧೆಕೋರು. ಗ್ರಾಮೀಣ ಭಾಗದ ಯುವಕರನ್ನು ಈ ದಂಧೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಈ ಅನುಮಾನ ತನಿಖೆಯ ವೇಳೆ ಬರ್ತಾ ಇರೋದು. ನಿನ್ನೆ ಮಹಾರಾಷ್ಟ್ರದಲ್ಲಿ ಅಂದರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಭಾಗ ಇಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಸೊ ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ, ಇನ್ನು ಬಹಳ ಕಡೆ ಇಂಥದ್ದು ನಡೀತಾ ಇದೆ ಅನ್ನೋ ಅನುಮಾನ ಮೂಡ್ತಾ ಇರೋದು. ಹಳ್ಳಿಗಳಲ್ಲಿ ಡ್ರಗ್ಸ್ ಕಾರ್ಖಾನೆಗಳನ್ನು, ಡ್ರಗ್ಸ್ ತಯಾರಿಕಾ ಕೇಂದ್ರಗಳನ್ನು ಮಾಡಿ ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ನಿನ್ನೆ ಪತ್ತೆಯಾಗಿದ್ದು ಒಂದು ಕಡೆ, ಈ ರೀತಿ ಹಲವು ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳು ಕಾರ್ಯಾಚರಿಸ್ತಾ ಇದ್ದಾವೆ ಅನ್ನುವಂಥ ಅನುಮಾನ ತನಿಖೆಯ ವೇಳೆ ಬರ್ತಾ ಇರೋದು. ರಾಜ್ಯದ ಗಡಿ ಜಿಲ್ಲೆಗಳ ಕೆಲ ಗ್ರಾಮಗಳಲ್ಲಿ ಡ್ರಗ್ಸ್ ಕಾರ್ಖಾನೆಗಳು ತಲೆ ಎತ್ತುತ್ತಾ ಇದ್ದಾವ ಅನ್ನುವಂಥ ಅನುಮಾನ. ನೆರೆ ರಾಜ್ಯಗಳಿಗೆ ಡ್ರಗ್ಸ್ ಪೂರೈಕೆ ಸುಲಭ ಅನ್ನೋ ಕಾರಣಕ್ಕಾಗಿ ಗಡಿ ಜಿಲ್ಲೆಗಳ ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ದಂಧೆಕೋರು. ಗ್ರಾಮೀಣ ಭಾಗದ ಯುವಕರನ್ನು ಈ ದಂಧೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಈ ಅನುಮಾನ ತನಿಖೆಯ ವೇಳೆ ಬರ್ತಾ ಇರೋದು. ನಿನ್ನೆ ಮಹಾರಾಷ್ಟ್ರದಲ್ಲಿ ಅಂದರೆ ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಭಾಗ ಇಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಸೊ ಇದು ಇಷ್ಟಕ್ಕೆ ಸೀಮಿತವಾಗಿಲ್ಲ, ಇನ್ನು ಬಹಳ ಕಡೆ ಇಂಥದ್ದು ನಡೀತಾ ಇದೆ ಅನ್ನೋ ಅನುಮಾನ ಮೂಡ್ತಾ ಇರೋದು. ಹಳ್ಳಿಗಳಲ್ಲಿ ಡ್ರಗ್ಸ್ ಕಾರ್ಖಾನೆಗಳನ್ನು, ಡ್ರಗ್ಸ್ ತಯಾರಿಕಾ ಕೇಂದ್ರಗಳನ್ನು ಮಾಡಿ ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ನಿನ್ನೆ ಪತ್ತೆಯಾಗಿದ್ದು ಒಂದು ಕಡೆ, ಈ ರೀತಿ ಹಲವು ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳು ಕಾರ್ಯಾಚರಿಸ್ತಾ ಇದ್ದಾವೆ ಅನ್ನುವಂಥ ಅನುಮಾನ ತನಿಖೆಯ ವೇಳೆ ಬರ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.